ಅಮೃತವಾಣಿ ಚಾನಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನವರಾತ್ರಿಯ 4ನೇ ದಿನದಂದು ಏನೆಲ್ಲ ವಿಶೇಷತೆಗಳಿವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಪೂಜಾ ಸಮಯ ಪೂರ್ಣವಾಗಿ ವಿವರ ತಿಳಿಸ್ಕೊಡ್ತೀನಿ. ನಾನು ಈ ಒಂದೇ ವಿಡಿಯೋದನ್ನೇ ಪೂರ್ತಿಯಾಗಿ ನೋಡಿ ಬ್ರಾಹ್ಮಿ ಮುಹೂರ್ತದ್ದು ಮತ್ತು ಯಾವುದ್ಯಾವುದು ಪೂಜಾ ಸಮಯ ಟೈಮಿಂಗ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದಲ್ಲದೆ ನಾಳೆ ವಿಶೇಷತೆ ಏನು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ವಿಶೇಷ ಮುಹೂರ್ತ, ಈ ನವರಾತ್ರಿ 4ನೇ ದಿವಸ ಚತುರ್ಥಿಯಲ್ಲಿ ದುರ್ಗೆಯನ್ನು ಕೂಷ್ಮಾಂಡ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಸ್ನೇಹಿತರೆ, 4ನೇ ದಿನದಂದು ನಾವು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ನಾಳಿನ ವಿಶೇಷತೆ ಏನಂದರೆ, ಇನ್ನೂ ಮಾಡಿಲ್ಲ ಅನ್ನೋರು, ಇನ್ನೂ ನವರಾತ್ರಿ ಪ್ರಾರಂಭ ಮಾಡಿಲ್ಲ, ಏನಾದರೂ ಸಮಸ್ಯೆ ಇದ್ದು ನವರಾತ್ರಿ ಪ್ರಾರಂಭ ಮಾಡೇ ಇಲ್ಲ ಅನ್ನೋರು, ನೀವು ನಾಳೆ ಕಳಸ ಘಟಸ್ಥಾಪನೆ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು. ಮತ್ತು ಅಖಂಡ ದೀಪನ ಹಚ್ಚೋರು ಕೂಡ ದೀಪ ಹಚ್ಕೊಳ್ಬೋದು. ಈಗ ಈ ನವರಾತ್ರಿಯನ್ನು ಮಾಡೋರು, ಸ್ಥಾಪನೆ ಮಾಡೋರು, ದೀಪ ಸ್ಥಾಪನೆ ಮಾಡೋರಾಗಿರ್ಬೋದು, ಯಾರಾದರೂ ನಾಳೆಯಿಂದ ನೀವು ಮಾಡ್ಬೋದು. ಆಕೆಯನ್ನು 7 ದಿವಸ ಆರಾಧನೆಯನ್ನು ಕೂಡ ಮಾಡ್ಬೋದು. ಆರಾಧನೆ ಮಾಡಿದರೆ ಅದಕ್ಕೆ ಸಪ್ತ ನವರಾತ್ರಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಷ್ಟು ದಿನ ಮಾಡಲಿಕ್ಕಾಗಿರಲ್ಲ, ಹಾಗಾಗಿ ಅಂಥವರು ನಾಳೆಯಿಂದ ಮಾಡ್ಬೋದು. ಪೂಜಾ ಸಮಯನ ನಿಮ್ಗೆ ಹೇಳ್ತೀನಿ. ಕಳಸ ಸ್ಥಾಪನೆಯನ್ನು ಕೂಡ ಮಾಡ್ಬೋದು. ಬನ್ನಿ ಮರ ಪೂಜೆ ಮಾಡೋರಿದ್ರು ಮಾಡ್ಬೋದು. ನೀವು ಮೊದಲಿಗೆ ಸಂಕಲ್ಪ ಮಾಡಬೇಕಾಗುತ್ತೆ. ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂತಲೇ ಹೇಳಿದ್ದೆ. ಮತ್ತೊಂದು ಸರಿ ಹೇಳ್ತೀನಿ. ನೀವು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗಿನ ಜಾವ 4:42 5:42 ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಇದನ್ನು ಬ್ರಹ್ಮ ಮುಹೂರ್ತ ಅಂತಲೇ ಕರೀತಾರೆ. ನೀವು ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಭಾಳಷ್ಟು ಲಾಭಗಳನ್ನ ಪಡಿತೀರ. ಎರಡನೇ ಸಮಯ ಬಂದು 7:05 7:42 ಒಳ್ಳೆಯ ಕನ್ಯಾ ಲಗ್ನ ಇರುತ್ತೆ. ಸ್ನೇಹಿತರೆ, ಇದು 3 ಸಮಯ ಆಯಿತು. ಅದಾದಮೇಲೆ ಇನ್ನೊಂದು ಸಮಯ ಬಂದು 9:48 11:58 ನಾಳೆ ದಿವಸಕ್ಕೆ ಬಹಳಷ್ಟು ಒಳ್ಳೆಯ ಲಗ್ನ. ಈ 4 ಮುಹೂರ್ತಗಳು ಬಹಳಷ್ಟು ಒಳ್ಳೆಯದನ್ನು ತಂದು ಕೊಡುತ್ತೆ. ಹಾಗಾಗಿ ನೀವು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಕೂಷ್ಮಾಂಡ ದೇವಿಯ ಬಗ್ಗೆ ನಾನು ವಿವರಿಸ್ತೀನಿ. ಮತ್ತು ಯಾವ ಬಣ್ಣದ ಬಟ್ಟೆನ ಧರಿಸ್ಕೊಳ್ಬೇಕು, ಮತ್ತು ಯಾವ ನೈವೇದ್ಯ, ಯಾವ ಹೂವುಗಳನ್ನು ಇಟ್ಟು ಪೂಜೆ ಮಾಡಬೇಕು ದೇವಿಗೆ, ಅದೆಲ್ಲ ನಾನು ಸಂಪೂರ್ಣ ವಿವರ ಕೊಡ್ತೀನಿ ನಿಮಗೆ. ನೀವು ಕೊನೆವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾಳೆ 4 ಮುಹೂರ್ತಗಳು ಭಾಳಷ್ಟು ಒಳ್ಳೆಯ ಮುಹೂರ್ತಗಳು ಮತ್ತು ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ. ಸ್ನೇಹಿತರೆ, ನೀವು ನಾಳೆ ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ನಾಳೆ 4ನೇ ದಿನ ಕೂಷ್ಮಾಂಡ ದೇವಿಯವರನ್ನು ಆರಾಧನೆ ಮಾಡೋದು ನಿಮ್ಗಾಗಲೇ ತಿಳಿದಿದೆ. ನೀವು ಮಾಮೂಲಿಯಾಗಿ ಕಳಸ ಘಟ ಸ್ಥಾಪನೆ ಮಾಡಿ ಹೂವಿನಿಂದ ಅಲಂಕಾರ ಮಾಡಬೇಕಾಗುತ್ತೆ. ಅದಾದಮೇಲೆ ಪೂಜೆ ಮಾಡಿಕೊಂಡು ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಕೂಷ್ಮಾಂಡ ದೇವಿಯ ಬಗ್ಗೆ ಹೇಳೋದಾದರೆ, ದೇವಿಯು ಅವರು ಬ್ರಹ್ಮಾಂಡವನ್ನು ತನ್ನ ದಿವ್ಯ ನಗೆಯಿಂದ ಸೃಷ್ಟಿಸಿದವಳು ಎಂದು ನಂಬಿಕೆ ಇದೆ. ಕೂಷ್ಮಾಂಡ ದೇವಿ ಅಷ್ಟಭುಜೆಯ ರೂಪದಲ್ಲಿ ಕಮಲದ ಮೇಲೆ ಕುಳಿತುಕೊಂಡು ಕಾಣಿಸುತ್ತಾಳೆ. ಕತೆ ಬಗ್ಗೆ ಹೇಳೋದಾದರೆ, ಸೃಷ್ಟಿ ಆರಂಭದಲ್ಲಿ ಎಲ್ಲೆಡೆ ಕತ್ತಲಿರುತ್ತೆ. ಆಗ ದೇವಿಯು ಸೌಮ್ಯ ನಗೆಯಿಂದ ಬೆಳಕನ್ನು ಹರಡಿದರು. ಆ ಬೆಳಕಿನಿಂದಲೇ ಸೂರ್ಯ, ಚಂದ್ರ, ಇಡೀ ನಮಗೆ ಬೆಳಕು ತರುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಸಂಪೂರ್ಣ ಬ್ರಹ್ಮಾಂಡ ಕೂಡ ಆಕೆಯಿಂದನೇ ಹುಟ್ಟಿರೋದು ಅಂತ. ಅದಕ್ಕೆ ಕಾರಣ ಮಾತೆಯನ್ನು ಕೂಷ್ಮಾಂಡ, ಕು ಅಂದರೆ ಸಣ್ಣ, ಉಷ್ಮ ಶಕ್ತಿ, ಅಂಡ ಬ್ರಹ್ಮಾಂಡ, ಕೂಷ್ಮಾಂಡ ಎಂದು ಕರೆಯುತ್ತಾರೆ. ವಿಶೇಷತೆ ಬಗ್ಗೆ ತಿಳಿಸೋದಾದರೆ, ಕೂಷ್ಮಾಂಡ ದೇವಿ ಆರಾಧನೆ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ, ಆಯುಷ್ಯ ವೃದ್ಧಿಯಾಗುತ್ತದೆ, ಸಂತೋಷವೂ ಕೂಡ ನಮ್ಮ ಮನೆ ಕುಟುಂಬದ ಮೇಲೆ ಹೆಚ್ಚಾಗಿರುತ್ತೆ, ಶಕ್ತಿ, ಉತ್ಸಾಹ ಹಾಗೂ ಜೀವನದಲ್ಲಿ ಸಮೃದ್ಧಿ ಬರುತ್ತದೆ. ನಮಗೇನಾದ್ರು ಕೆಲಸ ಮಾಡಲಿಕ್ಕೆ ಒಳ್ಳೆಯ ಉತ್ಸಾಹ ಕೂಡ ಬರುತ್ತೆ. ವಿಶೇಷ ಮಂತ್ರ ಎಂದರೆ ಓಂ ದೇವಿ ಕೂಷ್ಮಾಂಡೈ ನಮಃ, ಓಂ ದೇವಿ ಕೂಷ್ಮಾಂಡೈ ನಮಃ. ಖಂಡಿತವಾಗಿ ನಿಮಗೆ ನವರಾತ್ರಿಯ ಕತೆ ಕೂಡ ಇಷ್ಟ ಆಗಿದೆ ಅಂತ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಯಾವೆಲ್ಲ ಪೂಜಾ ಸಮಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೈವೇದ್ಯಕ್ಕೆ ಬರೋದಾದರೆ ನೀವು ಹಾಲಿನಿಂದ ಮಾಡಿ ಬೆಲ್ಲ ಹಾಕಿ ನೈವೇದ್ಯ ಮಾಡ್ಕೊಳ್ಬೋದು. ಅಂದರೆ ಪಾಯಸನ ನೈವೇದ್ಯ ಮಾಡ್ಕೋಬೋದು. ಕ್ಷೀರ ಅನ್ನ ಅಂದರೆ ಪೊಂಗಲ್ನ ನೈವೇದ್ಯ ಮಾಡ್ಬೋದು. ಬೆಲ್ಲದಿಂದ ಮತ್ತು ಈ ಮಾಡಿರುವಂಥ ಯಾವುದೇ ನೈವೇದ್ಯ ಕೂಡ ಮಾಡ್ಕೊಳ್ಬೋದು. ಬಣ್ಣದ ಬಗ್ಗೆ ಬರೋದಾದರೆ ಹಳದಿ ಬಣ್ಣದ ಹೂವಿನಿಂದ
ಅಲಂಕಾರ ಮಾಡೋದ್ರಿಂದ ತುಂಬ ಶ್ರೇಷ್ಠ ಸ್ನೇಹಿತರೆ. ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಿಂದಿನ ದಿವಸನೇ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಳದಿ ಬಣ್ಣದ ಹೂವನ್ನು ತಂದಿಟ್ಕೊಂಡು ನೀವು ದೇವಿಗೆ ಅಲಂಕಾರ ಮಾಡಬೇಕಾಗುತ್ತೆ. ಕೂಷ್ಮಾಂಡ ದೇವಿ ಮಂತ್ರನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 108 ಬಾರಿ ಮಾಡಿ ನೀವು ಖಂಡಿತ ಒಳ್ಳೆಯದಾಗುತ್ತೆ. ಮಾಮೂಲಾಗಿ ನೀವು ಇಂದಿನಂತೆ ಪೂಜೆ ಮಾಡಿಕೊಡಿ. ಅದೇ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಸಿಗುತ್ತೆ ಸ್ನೇಹಿತರೆ. ಮತ್ತು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಪೂಜೆ ಮಾಡಿಕೊಳ್ಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ನಿಮಗೆ ಓದಿನಲ್ಲಿ ಏಕಾಗ್ರತೆ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಓದಿನಲ್ಲಿ ಏಕಾಗ್ರತೆ ಬರಬೇಕು ಅಂದರೆ ನೀವು ಕೂಷ್ಮಾಂಡ ದೇವಿಯನ್ನು ಕೂಡ ಆರಾಧನೆ ಮಾಡ್ಬೋದು. ಆಕೆ ಕೋಟಿ ಸೂರ್ಯ ಸಮಪ್ರಭಳು. ಆಕೆಯನ್ನು ಪೂಜೆ ಮಾಡೋದ್ರಿಂದ ಸೂರ್ಯನೇ ಹೇಗೆ ಬೆಳಕು ಕೊಟ್ಟರು ಹಾಗೆ ನಾವು ವಿದ್ಯಾರ್ಥಿಗಳಿಗೂ ಕೂಡ ಬೆಳಕು ಸಿಗುತ್ತೆ. ಹಳದಿ ಬಣ್ಣದ ವಸ್ತ್ರವನ್ನು ತೊಟ್ಟು ನೀವು ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಮಾಡಿಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ದೇವಿ ಆರಾಧನೆ ಮಾಡಿ ಸ್ನೇಹಿತರೆ.